ವಾಸ್ತವಾಂಶವನ್ನ ಮಾತ್ರ ಮಾತನಾಡ್ತಾ ಇರುವಂತಹದ್ದು. ಯಾವ ಸುಳ್ಳು ಸುದ್ದಿಗಳನ್ನ ನಾವು ಮಾತನಾಡ್ತಾ ಇಲ್ಲ, ಯಾವ ಕಲ್ಪನೆಯನ್ನ ಕಟ್ಟಿಕೊಂಡು ಕೂಡ ನಾವು ಮಾತನಾಡ್ತಾ ಇಲ್ಲ, ನಾವು ಯಾರೋ ಹೇಳಿದ್ದನ್ನ ನಾವು ಕೇಳಿ ನಾವು ಮಾತನಾಡ್ತಾ ಇಲ್ಲ. ವಾಸ್ತವ ಸತ್ಯಾಂಶವನ್ನೇ ನಾವು ಈಗ ಮಾತನಾಡ್ತಾ ಇರುವಂತಹದ್ದು, ಅದನ್ನೇ ಮಾತನಾಡಿದ್ದೇವೆ ಎನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸಾಕ್ಷಿದಾರ ಏನು ದೂರುದಾರ ಚಿನ್ನ ಏನಿದ್ದಾನೆ ಅವನನ್ನ ಕರೆದುಕೊಂಡು ಬಂದು ಸಾಕ್ಷಿದಾರನಿಗೆ ಹೊಡೆಸುವಂತ ಕೆಲಸ ನಡೀತಾ ಇದೆ ಎನ್ನುವಂತಹ ವಿಚಾರ. ಹಾಗಾಗಿ ಸುಳ್ಳು ಫ್ಯಾಕ್ಟರಿಗಳು ಏನಿದಾವೆ, ಕೆಲವು ಮಾಧ್ಯಮಗಳು ಅವರ ಮೇಲೂ ಕೂಡ ಕಾನೂನು ಕ್ರಮ ಆಗಬೇಕು ಎನ್ನುವಂತಹ ವಿಚಾರವಾಗಿ ಅವರ ಟಿವಿ ಚಾನೆಲ್ಗಳನ್ನ ಸ್ವಲ್ಪ ಹೊತ್ತಿಗೆ ಮಟ್ಟಿಗೆ ಆದ್ರೂ ಬ್ಲಾಕ್ ಮಾಡಿ, ಕಪ್ಪು ತೋರಿಸಿ ಅಥವಾ ಕ್ಷಮೆಯಾಚಿಸಿ ಮಾಡಬೇಕು ಎನ್ನುವಂತಹ ದೂರಿನಲ್ಲಿ ಈ ಅಂಶವೂ ಕೂಡ ಇದೆ ಎನ್ನುವಂತಹ ಸೌಜನ್ಯ ಮತ್ತು ಅನೇಕ ನೊಂದ ಬುರುಡೆಗಳು ಅಥವಾ ಸತ್ಯದ ಬುರುಡೆಗಳು ಅಥವಾ ನೊಂದದ ಬುರುಡೆಗಳು ಅಥವಾ ಕಾರ್ಮಿಕದ ಬುರುಡೆಗಳು ಗೊತ್ತಿಲ್ಲ. ಆ ನೊಂದಂತಹ ಬುರುಡೆಗಳಿಗೆ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಮತ್ತು ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂತಹ ಮಹಿಳೆಯರಿಗೆ ಮತ್ತು ಮಹಿಳೆಯರ ಕುಟುಂಬಗಳಿಗೆ ಜಯ ಸಿಗಲಿ ಎನ್ನುವಂತಹ ಮಾತು. ಇದು ಅಂತಿಂತ ಸುದ್ದಿ ಅಲ್ಲ, ಮಹಾ ಸ್ಫೋಟಕ ಸುದ್ದಿ, ವೆರಿ ವೆರಿ ಎಕ್ಸ್ಕ್ಲೂಸಿವ್ ಇಂಪಾರ್ಟೆಂಟ್ ಸುದ್ದಿ. ಏನು ಅಂತ SITಯ ಕೆಲ ಅಧಿಕಾರಿಗಳು ಕಾನೂನು ಬಾಹಿರ ಕೆಲಸ ಮತ್ತು ಅನೈತಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ ಹೆಚ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಮಾತನಾಡ್ತಾ ಇರುವಂತಹದ್ದು. ಇವತ್ತು ನಮ್ಮ ಜೊತೆಗೆ DSS ಅಧ್ಯಕ್ಷರಾಗಿರ್ತಕ್ಕಂತಹ ಹನುಮಂತಪ್ಪ ಅವರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಮಂಜು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ಕಾಲೇಜು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗೆ ಇರುವಂತಹದ್ದು. ಯಾಕೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಕಾಲೇಜು ಓದ್ತಾ ಇರ್ತಕ್ಕಂತಹ ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ. ಹಾಗಾಗಿ ಇವತ್ತು ಮಹಿಳೆಯರು ಮತ್ತು ಹುಡುಗರು, ಕಾಲೇಜು ವಿದ್ಯಾರ್ಥಿನಿಯರು ಇವತ್ತು ಎಲ್ಲರೂ ಕೂಡ ಅವರವರ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ಹಾಗಾಗಿ ಇವತ್ತು ಒಂದು ಹೆಣ್ಣಿಗೆ ಇವತ್ತು ಅಪಚಾರ ಆದ್ರೆ ನಾವು ತಡ್ಕೊಳ್ಳಲ್ಲ ಅನ್ನುವಂತಹ ಉದ್ದೇಶದಿಂದ ಇವತ್ತು ಕಾಲೇಜು ವಿದ್ಯಾರ್ಥಿನಿಯರು ಕೂಡ ನಮ್ಮ ಜೊತೆ ಸೇರಿರುವಂತಹದ್ದು, ಸತ್ಯದ ಜೊತೆ ಸೇರಿರುವಂತಹದ್ದು ಎನ್ನುವಂತಹ ವಿಚಾರವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲದೇನೆ ಸೌಜನ್ಯ ವಿಚಾರವಾಗಿ ನಾನು ಈಗ ಹಲವಾರು ಬಾರಿ ಆಲ್ರೆಡಿ ಮಾತಾಡಿದ್ದೇನೆ. ಇವತ್ತು ಸೌಜನ್ಯ ವಿಷಯ ಮತ್ತು ಅಲ್ಲಿಯ ಅಸಹಜ ಸಾವುಗಳು ಮತ್ತು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಏನು ದೂರುದಾರ ಏನು ಚಿನ್ನಯ್ಯ ಏನಿದ್ದಾನೆ ಆ ವಿಷಯವಾಗಿ ನಾನು ಇವತ್ತು ಮಾತಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಇದು ಮಹಾ ಸ್ಫೋಟಕ ಸುದ್ದಿ, ಇದು ಅಂತಿಂತ ಸುದ್ದಿ ಅಲ್ಲ, ಇದು ಅಂತಿಂತ ಸುದ್ದಿ ಅಲ್ಲ, ಮಹಾ ಸ್ಫೋಟಕ ಸುದ್ದಿ, ವೆರಿ ವೆರಿ ಎಕ್ಸ್ಕ್ಲೂಸಿವ್ ಇಂಪಾರ್ಟೆಂಟ್ ಸುದ್ದಿ. ಏನು ಅಂತಂದ್ರೆ, ಇಡೀ ಇತಿಹಾಸವೇ ಕೇಳರಿಯದಂತಹ ಒಂದು ಘಟನೆ ಏನಿದೆ, ಅದು ಧರ್ಮಸ್ಥಳದ ಅಸಹಜ ಸಾವು ಮತ್ತು ಕೊಲೆ ಅತ್ಯಾಚಾರ ಪ್ರಕರಣಗಳು ಎನ್ನುವಂತಹದ್ದು. ಆ ಘಟನೆಗೆ ಸಂಬಂಧಪಟ್ಟಂತೆ ದೂರುದಾರ ಚಿನ್ನಯ್ಯ ಏನಿದ್ದಾನೆ ಅವನಿಗೆ ಒಂದು ದೈಹಿಕ ಹಲ್ಲೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಮುಂಚೆ ಸಾರ್ವಜನಿಕರಲ್ಲಿ ಸುದ್ದಿ ಏನು ಹರಡ್ತಾ ಇತ್ತು ಅಂತಂದ್ರೆ, ಒತ್ತಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇತ್ತು. ಈಗ ಅಲ್ಲಿ ಏನಾಗ್ತಾ ಇದೆ, ದೈಹಿಕ ಹಲ್ಲೆ ಎನ್ನುವಂತಹ ಸುದ್ದಿ ಈಗ ಕೇಳಿ ಬರ್ತಾ ಇದೆ. ಇದನ್ನ ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೆ ಹೊರಟಿದ್ದಾರೆ ಎನ್ನುವಂತಹದ್ದು. ನಾನು ಇದನ್ನ ಕೊನೆಯಾಗಿ ಏನೇನು ಘಟನೆ ನಡೆದಿದೆ ಅಂತ ಹೇಳ್ತೀನಿ, ಬಟ್ ಆದ್ರೆ ಎಳೆಯಾಗಿ ನಾನು ಒಂದೊಂದೇ ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ಸೌಜನ್ಯ ಹೋರಾಟಗಾರರು ಏನಿದ್ದಾರೆ ಅವರು ದೂರನ್ನ ಕೊಡ್ತಾರೆ ಎನ್ನುವಂತಹದ್ದು ನಿನ್ನೆಯ ವಿಷಯ. ನಿನ್ನೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಒಂದು ದೂರನ್ನ ಕೊಡ್ತಾರೆ ಎನ್ನುವಂತಹ ವಿಷಯವಾಗಿ ಅವರು ಭೇಟಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಅದು ದೂರಲ್ಲಿ ಏನಿದೆ ಅಂತಂದ್ರೆ, ಸಾಕ್ಷಿಗಳು ಯಾರು ಬಂದಿರ್ತಾರೆ, ನಾನು ಸಾಕ್ಷಿ ಹೇಳ್ತೀನಿ ಅಂತೇಳಿ ಅವರ ಹೇಳಿಕೆಗಳನ್ನ ತಿರುಚುವಂತದ್ದು. ಯಾಕೆ ಅಂತಂದ್ರೆ, ಅವರ ಹೇಳಿಕೆ ಅವರಿಗೆ ಆಮಿಷ ಕೊಡುವಂತಹದ್ದು, ಅವರಿಗೆ ಹಣದ ಆಮಿಷ ಕೊಡುವಂತಹದ್ದು ಮತ್ತು ಗಿಫ್ಟ್ಗಳನ್ನು ಕೊಡುವಂತಹದ್ದು, ಮೊಬೈಲ್ಗಳನ್ನ ಕೊಡುವಂತಹದ್ದು, ಈ ತರಹ ಆಮಿಷಗಳನ್ನ ಒಡ್ಡಿ, ಗಿಫ್ಟ್ಗಳನ್ನ ಒಡ್ಡಿ ಅವರಿಗೆ ಯಾವ ರೀತಿ ಹೇಳಿಕೆ ಬರೆಸ್ಕೊಳ್ಬೇಕೋ ಆ ರೀತಿ ಹೇಳಿಕೆ ಬರೆಸ್ಕೊಳ್ಳುವಂತಹದ್ದು, ಹೇಳಿಕೆಯನ್ನ ತಿರುಚುವಂತಹ ಕೆಲಸ ಇವತ್ತು SITಯಲ್ಲಿ ನಡೀತಾ ಇದೆ ಎನ್ನುವಂತಹದ್ದು. ಸಾಕ್ಷಿಗಳಿಗೆ ಗಿಫ್ಟ್ ಮತ್ತು ಹಣದ ಆಮಿಷವನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹದ್ದು. ಈ ವಿಷಯಕ್ಕೋಸ್ಕರ ಸತ್ಯದ ಹೋರಾಟದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂತಹ ಹೋರಾಟಗಾರರನ್ನ ಬಲಿ ಕೊಡುವಂತಹ ಕೆಲಸ ಇವಾಗ ನಡೀತಾ ಇರುವಂತಹದ್ದು. ಅಲ್ಲದೆ SITಯ ಹಿರಿಯ ಅಧಿಕಾರಿಗಳು ಏನಿದ್ದಾರೆ, ಆ SITಯ ಹಿರಿಯ ಅಧಿಕಾರಿಗಳು
ಕಾನೂನು ಬಾಹಿರ ಅಧಿಕಾರಿಗಳು, ಕೆಲ ಅಧಿಕಾರಿಗಳು ಮಾತ್ರ, ನಾನು ಎಲ್ಲರನ್ನೂ ಅಂತ ಹೇಳ್ತಿಲ್ಲ. ಪ್ರಣಬ್ ಮೊಹಾಂತಿ ಇಸ್ ವೆರಿ ಕ್ಲಿಯರ್, ಖಡಕ್ ಅಧಿಕಾರಿ. ಅವರನ್ನ ಬಿಟ್ಟು ಇನ್ನುಳಿಕೆದಂತಹ ಅಧಿಕಾರಿಗಳಿದ್ದಾರೆ. SITಯ ಕೆಲ ಅಧಿಕಾರಿಗಳು ಕಾನೂನು ಬಾಹಿರ ಕೆಲಸ ಮತ್ತು ಅನೈತಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಆ ದೂರಿನಲ್ಲಿ ಇರ್ತಕ್ಕಂಥದ್ದು. ನಂತರದಲ್ಲಿ ಒಬ್ಬ ಟಾಪ್ ಎಸ್ ಪಿ ಏನಿದ್ದಾರೆ, ಅವರ ಹೆಂಡತಿ SDM ಕಾಲೇಜಿನಲ್ಲಿ ಓದಿರ್ತಕ್ಕಂತಹ ಮಹಿಳೆ. ಆಕೆ ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅಂದ್ರೆ ಸಾಕ್ಷಿಗಳು ಯಾರ್ಯಾರು ಬರ್ತಾರೆ ಅಥವಾ ಸಾಕ್ಷಿಯನ್ನ ನಾಶಪಡಿಸ್ಲಿಕ್ಕೆ ಯುವ ಟಾಪ್ SP ಅವರ ಹೆಂಡತಿ ಕೂಡ ಈ ಒಬ್ಬ ಮಹಿಳೆ ಇದರಲ್ಲಿ ಸೇರಿದ್ದಾಳೆ ಸಾಕ್ಷಿ ನಾಶದಲ್ಲಿ ಎನ್ನುವಂತಹ ಅನುಮಾನ ಕಾಡ್ತಾ ಇದೆ. ಅದನ್ನ ಇವರು ದೂರುದಾರರು ದೂರಿನಲ್ಲಿ ಉಲ್ಲೇಖ ಮಾಡ್ತಾ ಇರುವಂತಹದ್ದು. ಅಲ್ಲದೇನೆ ಇನ್ನೊಬ್ಬ ಮಹಿಳೆ ಕೂಡ ಇದ್ದಾರೆ. ಅವರು ಯಾರು ಅಂತಂದ್ರೆ ಒಬ್ಬ ಹಿರಿಯ ಅಧಿಕಾರಿ, ಆಕೆಯ ಮಗಳು ಈಗ ಎಲ್ಲಿದ್ದಾರೆ ಅಂದ್ರೆ ಧರ್ಮಸ್ಥಳದಲ್ಲಿ ಆಕೆಗೆ ಒಂದು ಪ್ರಮುಖ ಹುದ್ದೆಯನ್ನು ಕೊಡಲಾಗಿದೆ. ಆ ಹಿರಿಯ ಅಧಿಕಾರಿಯ ಮಗಳು ಧರ್ಮಸ್ಥಳದಲ್ಲೇ ಇದ್ದಾರೆ. ಈ ಹೆಣ್ಣು ಮಗಳು ಕೂಡ ಸಾಕ್ಷಿಯ ನಾಶಕ್ಕೆ ಅಥವಾ ಷಡ್ಯಂತ್ರದ ಭಾಗವಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಈ ಇಬ್ಬರೂ ಮಹಿಳೆಯರು ಷಡ್ಯಂತ್ರದ ಭಾಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಕಂಡು ಬಂದಿದೆ. ಆ ಇಬ್ಬರು ಹಿರಿಯ ಅಧಿಕಾರಿಗಳು ಆ ಇಬ್ಬರು ಮಹಿಳೆಯರನ್ನ ಯಾಕೆ ಬಿಟ್ಟಿದ್ದು, ಯಾವ ಕಾರಣಕ್ಕಾಗಿ ಬಿಟ್ಟಿದ್ದು, ಅವರು ಏನೇನೆಲ್ಲ ಕುತಂತ್ರಗಳನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಬಯಲಿಗೆ ಬರಬೇಕು ಎನ್ನುವಂತಹದ್ದು ವಿಚಾರ. ಕಟ್ ಮಾಡಿ ಸಾಕ್ಷಿದಾರ ಏನು ದೂರುದಾರ ಚಿನ್ನ ಏನಿದ್ದಾನೆ ಅವನನ್ನ ಕರೆದುಕೊಂಡು ಬಂದು ಸಾಕ್ಷಿದಾರನಿಗೆ ಹೊಡೆಸುವಂತ ಕೆಲಸ ನಡೀತಾ ಇದೆ ಎನ್ನುವಂತಹ ವಿಚಾರ. ಹಾಗಾಗಿ ಸುಳ್ಳು ಫ್ಯಾಕ್ಟರಿಗಳು ಏನಿದಾವೆ, ಕೆಲವು ಮಾಧ್ಯಮಗಳು ಅವರ ಮೇಲೂ ಕೂಡ ಕಾನೂನು ಕ್ರಮ ಆಗಬೇಕು ಎನ್ನುವಂತಹ ವಿಚಾರವಾಗಿ ಅವರ ಟಿವಿ ಚಾನೆಲ್ಗಳನ್ನ ಸ್ವಲ್ಪ ಹೊತ್ತಿಗೆ ಮಟ್ಟಿಗೆ ಆದ್ರೂ ಬ್ಲಾಕ್ ಮಾಡಿ, ಕಪ್ಪು ತೋರಿಸಿ ಅಥವಾ ಕ್ಷಮೆಯಾಚಿಸಿ ಮಾಡಬೇಕು ಎನ್ನುವಂತಹ ದೂರಿನಲ್ಲಿ ಈ ಅಂಶವೂ ಕೂಡ ಇದೆ ಎನ್ನುವಂತಹ ಎಲ್ಲ ಹಿರಿಯ SIT ಅಧಿಕಾರಿಗಳು ಏನಿದ್ದಾರೆ, ಷಡ್ಯಂತ್ರದ ಭಾಗವಾಗಿ ಒತ್ತಡ ಹೇರುವಂತಹ, ಹಲ್ಲೆ ಮಾಡುವಂತಹ ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಅವರ ತಪಾಸಣೆ ಆಗಬೇಕು ಎನ್ನುವಂತಹದ್ದು. ಆಮೇಲೆ ಇವರಿಗೆ ದೂರುದಾರರು ಯಾರು ಇದ್ದಾರೆ ಅಥವಾ ಮತ್ತು ಸಾಕ್ಷಿದಾರರು ಯಾರ್ಯಾರು ಇದ್ದಾರೆ ಅವರಿಗೆ ಹಣದ ಆಮಿಷ ಮತ್ತು ಗಿಫ್ಟ್ ಕೊಡುವಂತಹ VIPಗಳು ಯಾರು ಇದರ ಹಿಂದೆ ಇದ್ದಾರೆ, ಅಂತಹ ಪ್ರಭಾವಿ VIPಗಳು ಯಾರು, SITಯ ಮುಖಾಂತರವೇ ಅವರಿಗೆ ಆಮಿಷವನ್ನು ಒಡ್ಡುವಂತಹ ಆ VIPಗಳು ಯಾರು, ಅವರನ್ನ ತನಿಖೆ ಮಾಡಬೇಕು, ಅವರನ್ನ ತಪಾಸಣೆ ಮಾಡಬೇಕು ಎನ್ನುವಂತಹದ್ದು ವಿಷಯ ಇರ್ತಕ್ಕಂಥದ್ದು. ನಂತರವಾಗಿ ಈ ವಿಕ್ಟಿಮ್ಸ್ಗಳು, ಅದೇ ಈ ಕ್ರೈಮ್ ಮಾಡಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಈ ಕ್ರೈಮ್ ನಲ್ಲಿ ಭಾಗಿಯಾದವರೇ ಈ ರೀತಿಯ ಕೃತ್ಯಗಳನ್ನು, ಈ ರೀತಿಯ ಹಣದ ಆಮಿಷಗಳನ್ನು, ಈ ರೀತಿಯ ಗಿಫ್ಟ್ಗಳನ್ನು, ಒತ್ತಡವನ್ನು ಮತ್ತು ಹಲ್ಲೆಗಳನ್ನು ಮಾಡ್ತಾ ಇದ್ದಾರಾ ಎನ್ನುವಂತಹದ್ದು, ಯಾರು ಆ VIPಗಳು ಎನ್ನುವಂತಹದ್ದು ಕಂಡುಹಿಡಿಯಬೇಕಾಗುತ್ತೆ ಎನ್ನುವಂತಹದ್ದು. ನಂತರವಾಗಿ ಇವರು ಸೌಜನ್ಯ ಹೋರಾಟಗಾರರು ಕೆಲಸ ಮಾಡ್ತಾ ಇರತಕ್ಕಂತಹದ್ದು ಕಾನೂನಿನ ಅಡಿಯಲ್ಲಿ ಮಾತ್ರವೇ ಕೆಲಸ ಮಾಡ್ತಾ ಇರುವಂತಹದ್ದು. ಶಾಂತಿಯುತವಾಗಿ ಕಾನೂನು ಪ್ರಕಾರವೇ, ಕಾನೂನು ಅಡಿಯಲ್ಲಿ ಇವರು ಸೌಜನ್ಯ ಹೋರಾಟಗಾರರು ಕೆಲಸ ಮಾಡ್ತಾ ಇರುವಂತಹದ್ದು. ಆದರೆ ಇಲ್ಲಿ ಹೋರಾಟಗಾರರಿಗೆ ಒಂದು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹೋರಾಟಗಾರರಿಗೆ ಮಾಡ್ತಾ ಇರುವಂತಹದ್ದು. ಈ ಹೋರಾಟಗಾರರು ಇದು ಮಂಜುನಾಥ ಸ್ವಾಮಿಯ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುಳ್ಳು ಸುದ್ದಿಯನ್ನ ಬಿತ್ತರಿಸತಕ್ಕಂತಹ ಕೆಲವು ಮೀಡಿಯಾಗಳ ಬಗ್ಗೆ ಕೂಡ ಕಂಪ್ಲೇಂಟ್ ಕೊಡುವಂತಹ ವಿಚಾರ ಈ ದೂರಿನಲ್ಲಿಯೂ ಕೂಡ ಇದೆ ಎನ್ನುವಂತಹದ್ದು. ಇವರು ಸೌಜನ್ಯ ಹೋರಾಟಗಾರರು ಯಾರ್ಯಾರಿದ್ದಾರೆ ಇವರಿಗೆ ಮಾನಹಾನಿ ಆಗುವಂತಹ ಸುಳ್ಳು ಸುದ್ದಿಗಳನ್ನ, ಪ್ರತಿನಿತ್ಯ ಸುಳ್ಳು ಸುದ್ದಿಗಳನ್ನ ಇವರು ಹರಡಿಸ್ತಾ ಇದ್ದಾರೆ. ಈ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಮತ್ತು ಮಾನಹಾನಿ ಆಗುವಂತಹ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಜನರಿಗೆ ಒಂದು ದಿಕ್ಕು ತಪ್ಪಿಸುವಂತಹ ಹುನ್ನಾರ ನಡೀತಾ ಇದೆ. ಕೆಲ ಮಾಧ್ಯಮಗಳು ಈ ತರಹದಂತಹ ಸುಳ್ಳು ಫ್ಯಾಕ್ಟರಿಗಳನ್ನ ಮಾಡಿಕೊಂಡಿದ್ದಾರೆ. ಕೆಲ ಮಾಧ್ಯಮಗಳು ಸುಳ್ಳು ಫ್ಯಾಕ್ಟರಿಯನ್ನ ಮಾಡಿಕೊಂಡು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಕ್ಕಂಥದ್ದು ಯಾಕೆ? ಇದು ಯಾರ ಪ್ರಭಾವ? ಯಾವ ಕಾರಣಕ್ಕಾಗಿ ಇವರು ಸುಳ್ಳು ಫ್ಯಾಕ್ಟರಿಗಳನ್ನ ಮಾಡಿಕೊಂಡು ಸುಳ್ಳು ಸುದ್ದಿಗಳನ್ನ ಹಬ್ಬುತ್ತಾ ಇದ್ದಾರೆ? ಕಾರಣ ಏನಿರಬಹುದು?
ಇವತ್ತು ಮಾಧ್ಯಮದವರು ಜನರಿಗೆ ಒಂದು ಒಳ್ಳೆಯ ವಿಷಯವನ್ನ ತಿಳಿಸಿ ಅವರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಬೇಕಾಗಿತ್ತು. ಬಟ್ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಜನರಿಗೆ ಏನ್ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದಲ್ಲಿ ಇವರು ಹೋರಾಟಗಾರರು ಮಾಡ್ತಾ ಇರುವುದೆಲ್ಲವೂ ಅಪಪ್ರಚಾರ ಅನ್ನುವಂತಹ ರೀತಿಯಲ್ಲಿ ಜನರಿಗೆ ಸಂದೇಶವನ್ನು ಇವತ್ತು ಮಾಧ್ಯಮಗಳು ಕೊಡ್ತಾ ಇದೆ, ಕೆಲವು ಮಾಧ್ಯಮಗಳು ಕೊಡ್ತಾ ಇದ್ದಾವೆ. ಬಟ್ ಆದರೆ ಸೌಜನ್ಯ ಹೋರಾಟಗಾರರು ಸತ್ಯದ ಪರವಾಗಿ ಇವತ್ತು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು, ದಾಖಲೆಗಳ ಮುಖಾಂತರವಾಗಿ ಕೆಲಸ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಸುಳ್ಳು ಫ್ಯಾಕ್ಟರಿಗಳು ಏನಿದ್ದಾವೆ, ಕೆಲವು ಮಾಧ್ಯಮಗಳು ಅವರ ಮೇಲೂ ಕೂಡ ಕಾನೂನು ಕ್ರಮ ಆಗಬೇಕು ಎನ್ನುವಂತಹ ವಿಚಾರವಾಗಿ ಅವರ ಟಿವಿ ಚಾನೆಲ್ಗಳನ್ನ ಸ್ವಲ್ಪ ಹೊತ್ತಿಗೆ ಮಟ್ಟಿಗೆ ಆದರೂ ಬ್ಲಾಕ್ ಮಾಡಿ, ಕಪ್ಪು ತೋರಿಸಿ ಅಥವಾ ಕ್ಷಮೆಯಾಚಿಸಿ ಮಾಡಬೇಕು ಎನ್ನುವಂತಹ ದೂರಿನಲ್ಲಿ ಈ ಅಂಶವೂ ಕೂಡ ಇದೆ ಎನ್ನುವಂತಹ. ಬಂಧುಗಳೇ, ಈಗ ಏನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಸ್ಫೋಟಕ ಸುದ್ದಿನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಸೌಜನ್ಯ ಹೋರಾಟಗಾರರು SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಎನ್ನುವಂತಹ ವಿಚಾರ ಕಂಡು ಬರ್ತಾ ಇದೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರನ್ನ ಯಾಕೆ ಭೇಟಿ ಆದ್ರು ಎನ್ನುವಂತಹ ಕಾರಣ ಹೇಳ್ತಾ ಹೋಗ್ತಾನೆ. ಸೌಜನ್ಯ ಹೋರಾಟಗಾರರು ಲಾಯರ್ ಹತ್ರ ಅದು 1 ತಾಸಿಗೂ ಅಧಿಕ ಗಂಟೆಗಳ ಕಾಲ ಲಾಯರ್ಗಳ ಹತ್ರ ಡಿಸ್ಕಷನ್ ಮಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ನಾವು ಕೋರ್ಟ್ಗೆ ಯಾವ ರೀತಿ ನಾವು ಹೋಗಬೇಕು, ಲೀಗಲ್ ಆಗಿ ಯಾವ ರೀತಿ ಹೋಗಬೇಕು, ಯಾವ ರೀತಿ ಇದನ್ನ ತನಿಖೆ ಮಾಡಿಸಬೇಕು, ಇದು ನಾವು ಸತ್ಯದ ಮಾರ್ಗದಲ್ಲಿ ಹೋಗಲಿಕ್ಕೆ ನ್ಯಾಯಾಲಯ ಒಂದೇ ನಮಗೆ ಇರುವಂತಹದ್ದು, ದಾರಿ ಇರುವಂತಹದ್ದು ನ್ಯಾಯಾಲಯ ಮಾತ್ರ. ಇನ್ನುಳಿದಂತೆ ನಮಗೆ ಸತ್ಯವಾದ ಮಾರ್ಗದಲ್ಲಿ ನಾವು ಹೋಗಿ ಸತ್ಯವನ್ನ ಎತ್ತಿ ಹಿಡಿದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಂತಂದ್ರೆ ನ್ಯಾಯಾಲಯ ಮಾತ್ರ ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ. ಸೌಜನ್ಯ ಹೋರಾಟಗಾರರನ್ನು ಮತ್ತು ಸತ್ಯವನ್ನು ಕಾಪಾಡಲಿಕ್ಕೆ ನ್ಯಾಯಾಲಯ ಮಾತ್ರ ಸಾಧ್ಯ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಅಲ್ಲದೇನೆ ಇಷ್ಟು ದಿವಸ ನಾವು ಬರೀ ಒತ್ತಡ ಅಂತ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಏನು ದೂರುದಾರ ಚಿನ್ನಯ್ಯ ಏನಿದ್ದಾನೆ, ಧರ್ಮಸ್ಥಳದ ಕೊಲೆ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 39/2025 ಏನು ದಾಖಲೆ ಆಗಿತ್ತು, ಆ ದೂರುದಾರ ಚಿನ್ನಯ್ಯ ಏನು ಈಗ ಜೈಲಿನಲ್ಲಿದ್ದಾನೆ, ಆತನಿಗೆ ಸತತವಾಗಿ ದೈಹಿಕ ಹಲ್ಲೆ ನಡೀತಾ ಇದೆ ಎನ್ನುವಂತಹ ವಿಚಾರ. ಜೈಲಿನಲ್ಲಿ ಏನು ಇದ್ದಾನೆಯ ಆ ಚಿನ್ನಯ್ಯನಿಗೆ ಸತತವಾಗಿ ದೈಹಿಕ ಹಲ್ಲೆ ನಡೀತಾ ಇದೆ ಎನ್ನುವಂತಹ ವಿಚಾರ. ಇದು ಒಂದು. ನಂತರವಾಗಿ ಎರಡನೇದಾಗಿ ದೂರುದಾರರು ಮತ್ತು ಸಾಕ್ಷಿದಾರರು ಯಾರಿದ್ದಾರೆ, SITಯಲ್ಲಿ ಹೋಗಿ 100 ಗಂಟೆಗಳ ಕಾಲ ಅವರು SIT ತನಿಖೆಯನ್ನ ಎದುರಿಸಿ ಮಧ್ಯರಾತ್ರಿಯಿಂದ ಬೆಳಗ್ಗಿನವರೆಗೂ ಏನು ಅಲ್ಲೇ ಕೂತ್ಕೊಂಡು ಏನು ವಿಚಾರಣೆ ನಡೆಸಿರ್ತಾರೆ, ಅಂತಹ ಸಾಕ್ಷಿದಾರರ ಮೇಲೆ ಕೂಡ ದೈಹಿಕ ಹಲ್ಲೆ ನಡೆದಿದೆ ಎನ್ನುವಂತಹ ವಿಚಾರ ಕಂಡು ಬರ್ತಾ ಇರುವಂತಹದ್ದು. ಇದು ಎರಡನೇದಾಗಿ. ಮೂರನೇದಾಗಿ ಸ್ವತಃ SIT ಅಧಿಕಾರಿಗಳು 3 SIT ಅಧಿಕಾರಿಗಳು ಇದ್ದಾರೆ. ಅವರು ಯಾರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲ್ಲ. ಯಾಕಂದ್ರೆ ನಮ್ಮ ಸೌಜನ್ಯ ಹೋರಾಟಗಾರರು, ಹಿರಿಯ ಹೋರಾಟಗಾರರು ಏನಿದ್ದಾರೆ ಅವರಿಗೆ ಮಾತ್ರ ಆ 3 SIT ಅಧಿಕಾರಿಗಳ ಹೆಸರು ಗೊತ್ತಿರುವಂತಹದ್ದು. ನನಗೆ ಈಗ ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಹೇಳೋದಿಲ್ಲ. ಆದರೆ ಒಬ್ಬ SITಯ 3 ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಅವರುಗಳು ಈ ದೈಹಿಕ ಹಲ್ಲೆಯನ್ನ ಮಾಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರ ಮತ್ತು ಅನೈತಿಕ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಷಯ ಕಂಡು ಬರ್ತಾ ಇದೆ. ಅಲ್ಲದೇನೆ SIT ಅಧಿಕಾರಿಗಳು ಭೀಮಾ ಅಥವಾ ಚಿನ್ನಯ್ಯನ ಏನಿದ್ದಾನೆ ಆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಸಾಕ್ಷಿದಾರ ಏನಿದ್ದಾನೆ ನೀನು ಇವನಿಗೆ ಕಪಾಳಕ್ಕೆ ಹೊಡಿ ಅಂತೇಳಿ ಆ ಭೀಮಾ ಅಥವಾ ಚಿನ್ನಯ್ಯ ಏನಿದ್ದಾರೆ ಆ ಚಿನ್ನಯ್ಯನಿಂದ ಸಾಕ್ಷಿದಾರನಿಗೆ ಹೊಡೆಸುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ನೋಡಿ ಎಲ್ಲಿಗೆ ಬಂತು ವ್ಯವಸ್ಥೆ ಎನ್ನುವಂತಹದ್ದು. SIT ಮಾಡಿರುವಂತಹದ್ದು ಅಸಹಜ ಸಾವುಗಳು ಮತ್ತು ಅತ್ಯಾಚಾರ ಮತ್ತು ಕೊಲೆಗಳ ಪ್ರಕರಣಗಳ ಮಹಿಳೆಯರ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಮಾಡ್ರಿ ತನಿಖೆನೆ ಅಂತಂದ್ರೆ ಅಲಾಯಕ್ ಲುಚ್ಚ ಲೋಫರ್ ಕಚಡ ಅಧಿಕಾರಿಗಳು ಏನಿದ್ದಾರೆ, ಅಲಾಯಕ್ ಲುಚ್ಚ ಕಚಡ ಲೋಫರ್ ಅಧಿಕಾರಿಗಳು ಏನಿದ್ದಾರೆ ದೂರುದಾರರನ್ನೇ ಹಲ್ಲೆ ಮಾಡುವಂತಹದ್ದು ಮತ್ತು ಸಾಕ್ಷಿದಾರರಿಗೆ ಹಲ್ಲೆ ಮಾಡುವಂತಹ ಕೆಲಸವನ್ನು ಈ ನಾಲಾಯಕ್ ಲುಚ್ಚ ಕಚಡನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಬೆಳಕಿಗೆ ಬಂದಿರುವಂತಹದ್ದು. ಆ SITಯ 3 ಅಧಿಕಾರಿಗಳು
ಯಾರ್ಯಾರು ಇರಬಹುದು ಎನ್ನುವಂತಹದ್ದು. ಅದನ್ನು ಕೂಡ ಅವರು ಏನು ದೂರು ಕೊಡ್ತಾರೆ, ಆ 3 ಅಧಿಕಾರಿಗಳು ಯಾರು ಎನ್ನುವಂತಹದ್ದು ಅವ್ರನ್ನ ತನಿಖೆ ಮಾಡಬೇಕು, ಅವರ ಮೇಲೆ ಶಿಕ್ಷೆ ಆಗುವಂತಹ ಕೆಲಸ ಆಗಬೇಕು. ಆದರೆ SITಯ ಪ್ರಮುಖ ಹಿರಿಯ ಅಧಿಕಾರಿಗಳು ಅವರು ಆಗಿರೋದ್ರಿಂದ ಅವರನ್ನ ಇಮಿಡಿಯೇಟ್ಲಿ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಅಂದ್ರೆ ಅವರಿಗೆ ರಾಜ್ಯಪಾಲರ ಒಂದು ಸಮ್ಮತಿ ಬೇಕಾಗುತ್ತೆ. ರಾಜ್ಯಪಾಲರಿಂದ ಅವರಿಗೆ ಸಮ್ಮತಿ ಆದೇಶ ಆಗಬೇಕಾಗುತ್ತೆ. ಆ ರಾಜ್ಯಪಾಲರ ಆದೇಶವನ್ನ ಆಧರಿಸಿ ಇವರನ್ನ ತನಿಖೆಗೆ ಒಳಪಡಿಸುವಂತಹ ಕ್ರಿಯೆ ಆಗುತ್ತದೆ. ಹಾಗಾಗಿ ರಾಜ್ಯಪಾಲರು ಕೆಲವೊಂದು ಬಾರಿ ಅವರು ಸಮ್ಮತಿ ಕೊಡಬಹುದು, ಕೊಡದೇನೆ ಇರಬಹುದು, ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೌಜನ್ಯ ಹೋರಾಟಗಾರರೇನಿದ್ದಾರೆ ಲಾಯರ್ಗಳ ಹತ್ರ ಅಧಿಕವಾಗಿ 1 ಗಂಟೆಗೂ ಅಧಿಕ ಇವತ್ತು ಚರ್ಚೆ ಮಾಡಿದ್ದಾರೆ. ನಾವು ನ್ಯಾಯಾಲಯಕ್ಕೆ ಯಾವ ರೀತಿ ಹೋಗಬೇಕು ಎನ್ನುವಂತಹ ವಿಚಾರದಲ್ಲಿ, ನ್ಯಾಯಾಲಯಕ್ಕೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಫೈಟ್ ಮಾಡಬೇಕು, ಸತ್ಯವನ್ನ ಉಳಿಸುವುದರಲ್ಲಿ, ಈ ಧರ್ಮವನ್ನ ಕಾಪಾಡುವುದರಲ್ಲಿ ಯಾವ ರೀತಿ ನಾವು ನ್ಯಾಯಾಲಯಕ್ಕೆ ಹೋಗಬೇಕು ಎನ್ನುವಂತಹ ಅನೇಕ ಪ್ಲಾನ್ಗಳನ್ನು ಕೂಡ ಸೌಜನ್ಯ ಹೋರಾಟಗಾರರು ಮಾಡಿರುವಂತಹದ್ದು. ರಾಜ್ಯಪಾಲರಿಂದ ಅವರಿಗೆ ಆದೇಶ ಬರಬೇಕಾಗುತ್ತೆ, ಸಮ್ಮತಿ ಸಿಗಬೇಕಾಗುತ್ತೆ ಅವ್ರನ್ನ ಹಿರಿಯ SITಯ ಹಿರಿಯ ಅಧಿಕಾರಿಗಳನ್ನ ತನಿಖೆ ಮಾಡುವಲ್ಲಿ. ಹಾಗಾಗಿ ರಾಜ್ಯಪಾಲರು ಕೊಡಬಹುದು, ಕೊಡದೇನೆ ಇರಬಹುದು. ಹಾಗಾಗಿ ಲಾಯರ್ಗಳ ಜೊತೆಗೆ ಸೌಜನ್ಯ ಹೋರಾಟಗಾರರು 1 ಗಂಟೆಗೂ ಅಧಿಕ ಕಾಲ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆ ಮಾಡಿ ನ್ಯಾಯಾಲಯಕ್ಕೆ ಯಾವ ರೀತಿ ನಾವು ಹೋಗಬೇಕು, ಯಾವ ರೀತಿ ಸತ್ಯವನ್ನ ನಾವು ಎತ್ತಿ ಹಿಡಿಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು 1 ಗಂಟೆಗೂ ಅಧಿಕ ಕಾಲ ಇವತ್ತು ಲಾಯರ್ಗಳ ಜೊತೆ ಚರ್ಚೆಯನ್ನ ಮಾಡಿರುವಂತಹದ್ದು. ಹಾಗಾಗಿ ಇವತ್ತು ಸತ್ಯ ಮತ್ತು ಧರ್ಮ ಕಾಪಾಡಬೇಕಾಗಿದೆ. ಇವತ್ತು ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಈಗೇನು ಪತ್ರಕರ್ತರು ಏನಿದ್ದಾರೆ, ಆ ಪತ್ರಕರ್ತರ ಅನ್ಸ್ಕೊಂಡಿರ್ತಕ್ಕಂಥ ಅವನು ವಸಂತ ಇಳಿಯಾರು, ಅವನು ಕಿರಿಕೀರ್ತಿ, ಅವು ಯಾವ ಸೀಮೆ ಪತ್ರಕರ್ತರು ನಮಗಂತೂ ಗೊತ್ತಾಗ್ತಾ ಇಲ್ಲ. ರೇಪ್ ಆಗಿಲ್ಲ, ಇನ್ನೊಂದಾಗಿಲ್ಲ, ಮತ್ತೊಂದಾಗಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಬುರುಡೆಗಳನ್ನ ಬಿಡ್ತಾ ಹೋಗ್ತಾರೆ. ಅವ್ರು ಯಾವ ಸೀಮೆ ಪತ್ರಕರ್ತರು, ಅವ್ರ ನಾಲಾಯಕ, ಅವ್ರ ಪತ್ರಕರ್ತರೇ ಅಲ್ಲ ಎನ್ನುವಂತಹದ್ದು. ಇವರು ಆಮೇಲೆ ಕೆಲವೊಂದು ಸುಳ್ಳು ಫ್ಯಾಕ್ಟರಿ ಮಾಧ್ಯಮಗಳು ಏನು ಇವತ್ತು ಹರಡಿಸ್ತಾ ಇದ್ದಾರೆ ಸುಳ್ಳು ಸುದ್ದಿಗಳನ್ನ, ಅವರು ಕೂಡ ನಾಲಾಯಕ, ಅವರು ಸುಳ್ಳು ಫ್ಯಾಕ್ಟರಿಗಳು ಅಂತಾನೆ ನಾವು ಹೇಳುವಂತಹದ್ದು. ಇವತ್ತು ನೈಜ ವಾಸ್ತವವನ್ನ ಇವತ್ತು ಎತ್ತಿ ಹಿಡಿಬೇಕಾಗಿತ್ತು. ವಾಸ್ತವವಾಗಿ ಅದನ್ನು ಕೂಡ ಹಿಡಿತಾ ಇಲ್ಲ. ಅವ್ರು ಯಾರು ಚಕ್ರವರ್ತಿ ಸೂಲಿಬೇರೆ ಅವರು ಮೊನ್ನೆ ಮಾತಾಡಿದ್ರು. ಯಾಕಂದ್ರೆ ನಾವು ಕೂಡ ಅವರು ಒಂದಿಷ್ಟು ಭಾಷಣಗಳನ್ನ ಕೇಳಿ ನಾನು ಕೂಡ ಅಭಿಮಾನಿ ಇದ್ದವನು ಮೊದಲಿಗೆ. ಆದ್ರೆ ಹೀಗೆ ಬರುತ್ತಾ ಆತನ ಸುಳ್ಳುಗಳನ್ನು ನೋಡ್ತಾ ಹೋದ್ರೆ ಇವನು ಕೂಡ ಒಬ್ಬ ಪೇಮೆಂಟ್ ಗಿರಾಕಿ ಇರಬಹುದು ಅಂತ ನಮಗೆ ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರ ನಟ ದುನಿಯಾ ವಿಜಯವನ್ನ ಮೊನ್ನೆ ಅವರು ಗೇಲಿ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮಹಿಳೆಗೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಅನ್ನುವಂತಹ ಕಾರಣಕ್ಕೆ ಅವರು ಧ್ವನಿ ಎತ್ತಿದ್ದು ಆ ನಟ ದುನಿಯಾ ವಿಜಯ್ ಅವರನ್ನ ಗೇಲಿ ಮಾಡುವಂತಹ ಕೆಲಸವನ್ನು ಚಕ್ರವರ್ತಿ ಸೂಲಿಬೇಲೆ ಅವರು ಮಾಡ್ತಾರೆ. ಅದಾದ ಮೇಲೆ ಹೇಳ್ತಾರೆ ಇವರು ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಇದು ಜನ ಏನು ನಂಬ್ಕೊಂಡ್ಬಿಟ್ಟು ಇವತ್ತೇನು ಯೂಟ್ಯೂಬ್ಗಳ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆಗೂ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನೀವುಗಳು ಬಕ್ರ ಆಗೋಗ್ಬಿಟ್ರಿ, ಇವತ್ತು SIT ಕ್ಲೋಸ್ ಆಗಿ ಹೋಗ್ಬಿಡ್ತು ನೋಡ್ರಿ ಅಂತಂದು ಹೇಳಿದ್ರು. SIT ಕ್ಲೋಸ್ ಆಗಿ ಹೋಗ್ಬಿಡ್ತು ಅಂತ ಅಂದ್ಯಲ್ಲ, ಇವತ್ತಿನ ಅವ್ರು ನೀವು ಹೇಳಿ SIT ಕ್ಲೋಸ್ ಆಯ್ತು ಅಂತ ತಿರ್ಗಾ ದಿವಸನೇ SIT ತನಿಖೆ ಶುರು ಮಾಡ್ಕೊಂಡಿದೆಯಪ್ಪ. ಎಲ್ಲಿದಿರಲ್ಲ ನೀವು? ಯಾವ ಸೀಮೆ ಪತ್ರಕರ್ತರು, ಯಾವ ಚಿಂತನಕಾರರು ನೀವು? ಸುಳ್ಳು ಸುದ್ದಿಗಳನ್ನು ಯಾಕ್ರೋ ಹರಡಿಸ್ತೀರಾ? SIT ಎಲ್ಲಿ ಕ್ಲೋಸ್ ಆಗಿದೆ? ದೂರುದಾರ ಹೇಳಿದ್ರು ಕೂಡ SIT ಅನ್ನ ಕ್ಲೋಸ್ ಮಾಡುವಂತಹದ್ದು ಕಾನೂನಿನಲ್ಲಿ ಅವಕಾಶನೇ ಇಲ್ಲ. ಇಷ್ಟು ಒಂದು ಕಾಮನ್ ಥಿಂಕ್, ಕಾನೂನಿನ ಅರಿವೇ ಇಲ್ದಿರ್ತಕ್ಕಂಥವ್ರು ನೀವು. ಕಾನೂನಿನ ಅರಿವೇ ಇಲ್ದಿರ್ತಕ್ಕಂಥ ಮಾತಾಡ್ತಕ್ಕಂಥ ನಿಮ್ಮಂತವರು ಯಾವ ಚಿಂತನಕಾರರು ಅಲ್ಲ ಎನ್ನುವಂತಹದ್ದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಕಾನೂನು ಅರಿವಿರ್ಬೇಕಾಗಿತ್ತು. ದೂರುದಾರ ಹೋಗಿ ಕೇಸ್ ಕೊಟ್ಟರು ನಾನು ಕಾಗ್ನಿಸಬಲ್ ಅಲ್ಲಿ ದೂರನ್ನು ವಾಪಸ್ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಇಲ್ಲ ಅಂತಂದ್ಮೇಲೆ ನೀವೇಗೆ SIT ಕ್ಲೋಸ್ ಆಯ್ತು, ಅವರು ರದ್ದು ಮಾಡಿದ್ರು, ಜನ ಹೋರಾಟ ಮಾಡಿದ್ರಲ್ಲ ಬಕ್ರಾದ್ರು ಅಂತ ಹೆಂಗಂತೀರ ನೀವು? ನೋಡ್ರಿ, ನಾವು ಸತ್ಯ ಗೆದ್ದೇ ಗೆಲ್ಲುತ್ತೆ. ಒಂದು ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವು ಈಗಲೂ ಹಿಂಗೇನೆ, ಮುಂದೇನು ಹಿಂಗೇನೆ ನಾವು ಹೋರಾಟ ಮಾಡ್ತಾ ಇರೋದೇನೆ. ಆದ್ರೆ ಸತ್ಯ ಗೆದ್ದೇ ಗೆಲ್ಲುತ್ತೆ. ಇದು 100ಕ್ಕೆ 100 ಖಚಿತ. ಈಗಾಗಲೇ 75 ಭಾಗ ಜನರಿಗೆ ಈಗ ಗೊತ್ತಾಗಿದೆ ಅವರ ಕರ್ಮಕಾಂಡಗಳು ಏನೇನು ಎನ್ನುವಂತಹದ್ದು. ಇದಲ್ಲದೆ ಇವರ ಅಕ್ರಮ ಬಡ್ಡಿ ದಂಧೆ ಏನು ಮೀಟರ್ ದಂಧೆ ಇರಬಹುದು, ಅದಕ್ಕೆ ಕಿರುಕುಳ ಕೊಟ್ಟು ಸತ್ತಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಕೆಲವೊಬ್ರು ಯಾರೋ ಒಬ್ರು ಅದರಿಂದ ತಗೊಂಡು ಏನು ವ್ಯಾಪಾರ ಮಾಡಿ ಚೆನ್ನಾಗಿ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಚೆನ್ನಾಗಿರೋರು ನೋಡೋದ್ರ ಜೊತೆಗೇನೆ ಅಲ್ಲಿ ಸತ್ತದ್ದವರನ್ನು ಕಿರುಕುಳ ಅನುಭವಿಸಿದಂಥವ್ರನ್ನು ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಅವರು ಏನು ಕಿರುಕುಳ ಕೊಟ್ಟಾಗ ಅವರು ಕೂಡ ನೇಣು ಹಾಕೊಂಡು ಸತ್ತಿರ್ತಕ್ಕಂಥದ್ದು, ಅಪಮಾನದಿಂದ
ಅವಮಾನ ಸಹಿಸಲಾಗಿದೆ, ವಿಷ ತಗೊಂಡು ಸತ್ತಿರ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಇವರ ಅಕ್ರಮ ಮೀಟರ್ ಬಡ್ಡಿ ದಂಧೆ ಏನಿದೆ ಇದು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಬೇಕು ಎನ್ನುವಂತಹದ್ದು. ಅದಲ್ಲದೆ ಇವರ ಭೂ ಕಬಳಿಕೆ ವ್ಯವಹಾರ ಏನಿದೆ 2500 ಎಕರೆ ಭೂ ಕಬಳಿಕೆ ಆಗಿದೆ. ಅದರಲ್ಲಿ ನಾನು ಮುಂಚೆನೆ ಹೇಳಿದ ಹಾಗೆ 200 ಎಕರೆ ಸರ್ಕಾರದ್ದು, 1050 ಎಕರೆ ದೇವಸ್ಥಾನದ ಜಾಗ ಭೂ ಕಬಳಿಕೆ ಆಗಿದೆ. ದಲಿತರ ಭೂಮಿಯು ಭೂ ಕಬಳಿಕೆ ಆಗಿದೆ ಎನ್ನುವಂತಹದ್ದನ್ನ ನಾನು ಈ ಹಿಂದೆ ಹೇಳಿದ್ದೇನೆ. ಭೂ ಕಬಳಿಕೆ, ಅಕ್ರಮ ಬಡ್ಡಿ ದಂಧೆ ಮತ್ತು ಇವರು ಏನಿದ್ದಾರೆ ಈ ಸೌಜನ್ಯ ಕೊಲೆ ಪಾಪಿಗಳು ಮತ್ತು ಈ ಅಲ್ಲಿ ನಡೆದಿರ್ತಕ್ಕಂತಹ ಮಹಿಳೆಯರ ಅನುಮಾನಾಸ್ಪದ ಸಾವು ಅದರ ತನಿಖೆ ಕೂಡ ಆಗಬೇಕು ಎನ್ನುವಂತಹದ್ದು. ಈಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ನೀವು ಬರೀ ಚಿನ್ನಯ್ಯನ ದೂರನ್ನ ಹಿಡಿದುಕೊಂಡ್ಬಿಟ್ಟು ಅಷ್ಟಕ್ಕೆ ನೀವು SIT ನೀವು ತನಿಖೆ ಸ್ಟಾಪ್ ಮಾಡುವಂತಿಲ್ಲ. ಅಲ್ಲದೆ ಚಿನ್ನಯ್ಯ ಹೇಳಿಕೆಯ ಜೊತೆಗೇನೆ ಅನುಮಾನಾಸ್ಪದ ಸಾವುಗಳು ಮತ್ತು ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಶೀಘ್ರ ತನಿಖೆ ಆಗಬೇಕು, ಆ ವರದಿಯನ್ನ ನಮಗೆ ಕೊಡಿ ಎನ್ನುವಂತಹ ಒಂದು ವಿಚಾರವನ್ನ ಮಹಿಳಾ ಆಯೋಗ ಎಚ್ಚರಿಕೆ ಕೊಟ್ಟಿದೆ ಮತ್ತು ಅವರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ ಎನ್ನುವಂತಹದ್ದು. ಹಾಗಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವರ ಒಂದಲ್ಲ ಎರಡಲ್ಲ ಬಗೆದಷ್ಟು ನೂರಾರು ಭಯಾನಕ ಘಟನೆಗಳು ಕಥೆಗಳು ಇದಾವೆ. ಅವೆಲ್ಲವೂ ಕೂಡ ನಾವು ವಾಸ್ತವಾಂಶವನ್ನ ಮಾತ್ರ ಮಾತನಾಡ್ತಾ ಇರುವಂತಹದ್ದು. ಯಾವ ಸುಳ್ಳು ಸುದ್ದಿಗಳನ್ನ ನಾವು ಮಾತನಾಡ್ತಾ ಇಲ್ಲ, ಯಾವ ಕಲ್ಪನೆಯನ್ನ ಕಟ್ಟಿಕೊಂಡು ಕೂಡ ನಾವು ಮಾತನಾಡ್ತಾ ಇಲ್ಲ, ನಾವು ಯಾರೋ ಹೇಳಿದ್ದನ್ನ ನಾವು ಕೇಳಿ ನಾವು ಮಾತನಾಡ್ತಾ ಇಲ್ಲ. ವಾಸ್ತವ ಸತ್ಯಾಂಶವನ್ನೇ ನಾವು ಈಗ ಮಾತನಾಡ್ತಾ ಇರುವಂತಹದ್ದು, ಅದನ್ನೇ ಮಾತನಾಡಿದ್ದೇವೆ ಎನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಜಸ್ಟಿಸ್ ಫಾರ್ ಸೌಜನ್ಯ ಅದನ್ನ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ, ಜೈ ಸೌಜನ್ಯ, ಜೈ ಜೈ ಸೌಜನ್ಯ.